ಸೊ ವೀಕ್ಷಕರೇ, BBMP ಲಿಮಿಟ್ಸ್ ಅಲ್ಲಿ ಏನಾದ್ರೂ ಸೈಟ್ ನೋಡ್ತಾ ಇದ್ರಾ, ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಬೇಕಾ? ಈ ಲೇಔಟ್ ನಿಮಗೋಸ್ಕರ. ಅರ್ಬನೈಸ್ ಪ್ರಾಪರ್ಟೀಸ್ ಪ್ರೆಸೆಂಟ್ ಸಿಂಗಾಪುರ್ ಎನ್ಕ್ಲೇವ್, ಹೈಲಿ ಡೆವಲಪ್ಡ್ ಏರಿಯಾ. ಲೇಔಟ್ ಅಲ್ಲಿ ಕೂಡ ಮನೆಗಳು ಬರ್ತಾ ಇದೆ. 10.5 ಎಕರೆಯಲ್ಲಿ ಮಾಡಿರುವಂತ ಲೇಔಟ್ ಅಲ್ಲಿ 220 ಸೈಟ್ಗಳಿದೆ. 220 ಸೈಟ್ ಅಲ್ಲಿ ಕೇವಲ 110 ಸೈಟ್ಗಳು ಮಾತ್ರ ಲಭ್ಯ ಇರೋದು. ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಅಂತ ಬಂದ್ರೆ ಅವೆಕ್ಷ ಹಾಸ್ಪಿಟಲ್, ಸಂಭ್ರಮ್ ಕಾಲೇಜ್. ಇನ್ನು ಕನೆಕ್ಟಿವಿಟಿ ಅಂತ ಬಂದ್ರೆ 10 ಮಿನಿಟ್ಸ್ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್, 30 ಮಿನಿಟ್ಸ್ ದೇವನಹಳ್ಳಿ ಏರ್ಪೋರ್ಟ್. ಇನ್ನು BBMP ಲೇಔಟ್ ಆಗಿರೋದ್ರಿಂದ ಅಮ್ಯುನಿಟೀಸ್ ಗಳ ಕೊರತೆನೇ ಇಲ್ಲ. ವೈಡ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಸೀವೇಜ್, ಡ್ರೈನೇಜ್, ವಾಟರ್, ಪವರ್, ಪ್ಲಾಂಟೇಶನ್ ಎಲ್ಲ ಪ್ರಾಪರ್ ಆಗಿದೆ ಸರ್. ಇನ್ನು ಡೈಮೆನ್ಷನ್ಸ್ ಅಂತ ಬಂದ್ರೆ ನಿಮಗೆ 30-40, 40-40, 30-50, 40-60 ಕೂಡ ನಿಮಗೆ ಅವೈಲೇಬಲ್. ಅಷ್ಟೇ ಅಲ್ಲ, ನಿಮಗೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಕಾರ್ನರ್ ಸೈಡ್ ಕೂಡ ಸಿಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಇಂದಿನ ವಿಡಿಯೋ ಇದೆಲ್ಲ ನನ್ನದು ಆ್ಯಕ್ಚುಲಿ ಸ್ಪೆಷಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬೆಂಗಳೂರಲ್ಲಿ ತುಂಬ ಜನ ಲೇಔಟ್ ನೋಡ್ತಿರೋರು, ಸೈಟ್ ನೋಡ್ತಿರೋರು, ಸರ್ ನಮಗೆ ಒಂದು ಪ್ರಾಪರ್ ಆಗಿರೋಂಥ ಸೈಟ್ ಬೇಕು, ನಾಳೆ ದಿನ ಯಾವುದೇ ಲಿಟಿಗೇಷನ್ ಬೇಕಾಗಿಲ್ಲ, ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರಬೇಕು. ಇವಾಗಂತೂ ಈ ಖಾತಾ ಇಲ್ದೇ ರಿಜಿಸ್ಟ್ರೇಷನೇ ಆಗ್ತಾ ಇಲ್ಲ. ಸೊ ಕಂಪ್ಲೀಟ್ ಈ ಖಾತಾ ಪ್ರಾಪರ್ಟೀಸ್ ಬೇಕು. ಅದರಲ್ಲೂ ಎಸ್ಪೆಷಲಿ BBMP ಇದ್ರೆ ಅಂತೂ ಸೂಪರ್ ಅಂತ ಹೇಳ್ಬೋದು. ಅಂಥವರಿಗೋಸ್ಕರ ಅದು ನಮ್ಮ ಏರಿಯಾದಲ್ಲಿ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ನೀವು. ಇಲ್ಲಿ ಸಂಭ್ರಮ್ ಕಾಲೇಜ್ ಬಳಿಯೇ ನಾನು ನಿಮಗೆ ಆ್ಯಕ್ಚುಲಿ ಇವತ್ತು ಒಂದೊಳ್ಳೆ BBMP ಲಿಮಿಟ್ಸಲ್ಲಿರುವಂಥ ಜಾಗ ತೊಗೊಬಂದಿದ್ದೀನಿ. ಆ್ಯಂಡ್ ಈ ಜಾಗವನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಅರ್ಬನೈಸ್ ಪ್ರಾಪರ್ಟೀಸ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರೂಪಾ ಮೇಡಮ್ ಇದ್ದಾರೆ. ವೆಲ್ಕಮ್ ಮೇಡಮ್. ಮೇಡಮ್ ಬನ್ನಿ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ನಾನು ಆ್ಯಕ್ಚುಲಿ ನಿಮಗೆ ವೆಲ್ಕಮ್ ಟು ಅವರ್ ಏರಿಯಾ ಅಂತ ಹೇಳಬೇಕು. ಓಕೆ, ಸೊ ಅರ್ಬನೈಸ್ ಅವರು ನಮ್ಮ ಏರಿಯಾಗೆ ಬಂದಿದ್ದೀರಾ. ಒಂದೊಳ್ಳೆ BBMP ಲಿಮಿಟ್ಸಲ್ಲಿ ಲೇಔಟನ್ನು ತೊಗೊಂಬರ್ತಾ ಇದ್ದೀರಾ. BBMP ಅಂತ ಬಂದಾಗ ಜನರ ಮೈಂಡಲ್ಲಿ ಫಸ್ಟ್ ಬರೋ ಡೌಟ್ ಅಂತಂದರೆ ಯಾವ ವಾರ್ಡ್? ಸೊ ಇದು ಯಾವ ವಾರ್ಡಿಗೆ ಬರುತ್ತೆ ಸರ್? ಇದು ವಿದ್ಯಾರಣ್ಯಪುರಂ ವಾರ್ಡ್ ಬರುತ್ತೆ. ವಾರ್ಡ್ ನಂಬರ್ 12 ಬರುತ್ತೆ ಸರ್. 12. ಹಾ ಸರ್. ಸೊ ವಿದ್ಯಾರಣ್ಯಪುರ ವಾರ್ಡ್ ನಂಬರ್ 12 ಕ್ರಾಸ್ ವೆರಿಫಿಕೇಶನ್ ಮಾಡ್ಕೋಬಹುದು ವೀಕ್ಷಕರೇ. ಯಾವ ಖಾತಾ ಬರುತ್ತೆ ಮೇಡಮ್ ಸರ್? ಇದು ಇಂಡಿವಿಜುವಲ್ ಸೈಟ್ಗೂ ಕೂಡ ಈ ಖಾತಾ ಕೊಟ್ಟಿದೀವಿ ನಾವು. ಆಲ್ರೆಡಿ ಖಾತಾ ಕೂಡ ರೆಡಿ ಇದೆ. ಖಾತಾ ರೆಡಿ ಇದೆ. ಹಾಂ ಸರ್, BBMP ಲಿಮಿಟ್ಸ್ ಅಲ್ಲಿ ಬರುತ್ತೆ ಸರ್. ಸೊ ಇಮಿಡಿಯೇಟ್ಲಿ ಖಾತಾ ಟ್ರಾನ್ಸ್ಫರ್ ಆಗುತ್ತೆ ಸರ್. ನಾಳೆನೇ ರಿಜಿಸ್ಟ್ರೇಷನ್ ಆಗುತ್ತೆ. ಮಾಡ್ಕೋಬಹುದು ಸರ್, ಆರಾಮಾಗಿ ಮಾಡ್ಕೋಬಹುದು. ರೆಡಿ ಟು ಕನ್ಸ್ಟ್ರಕ್ಷನ್ ನೋಡಿ ಸರ್, ಆಲ್ರೆಡಿ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ತೋರಿಸಿ, ಹಿಂದ್ಗಡೆ ತೋರಿಸಿ. ಬ್ಯಾಕ್ ಸೈಡ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ 2 ಮನೆಗಳು ಇದೇ ಲೇಔಟ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ಏರಿಯಾ ನಿಮ್ಮ ಏರಿಯಾ ಅಂತ ಹೇಳ್ತೀಯ ಗುರು, ಎಲ್ಲಿದೆಯಾ ಅಂತ ಕೇಳ್ತಾ ಇದ್ರೆ ನನಗಂತೂ ಗೊತ್ತು, ನಿಮಗೂ ಗೊತ್ತು. ಬಟ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಫಿಷಿಯಲ್ ಆಗಿ ಮಾಹಿತಿ ತಗೋಬೇಕು ಅಂದ್ರೆ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಸರ್? ಇದು ಬೆಸ್ಟ್ ಲೊಕೇಶನ್ ಅಂತ ಹೇಳಿದ್ರೆ ಕಸ್ಟಮರಿಗೆ ನೀಟಾಗಿ ಅರ್ಥ ಆಗ್ಬೇಕಂದ್ರೆ ಸಂಭ್ರಮ್ ಕಾಲೇಜ್ ಇಂದ ಓನ್ಲಿ 200 ಮೀಟರ್ಸ್ ಅಲ್ಲಿ ಇದೀವಿ ಸರ್ ನಾವು. ವಾಕೇಬಲ್ ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಹೇಳಿದ್ರೆ. ಓಕೆ, ಅಷ್ಟೇನಾ? ಸೊ ಈ ಲೇಔಟ್ ನ ಹೆಸರು ಏನು ಮೇಡಮ್? ಸರ್, ಇದು ಲೇಔಟ್ ಗೆ ಹೆಸರು ಬಂದು ಸಿಂಗಾಪುರ್ ಎನ್ಕ್ಲೇವ್ ಅಂತ ಇಟ್ಟಿದೀವಿ. ಅರ್ಬನೆಸ್ಟ್ ಅವ್ರದ್ದು ಸಿಂಗಾಪುರ ಎನ್ಕ್ಲೇವ್. ಸೊ ಕನೆಕ್ಟಿವಿಟಿ ಹೇಳಿ ಅಂದ್ರೆ ಇಲ್ಲಿ ಸುತ್ತಮುತ್ತಲು ಯಾವ್ಯಾವ ಊರು ಬರುತ್ತೆ ಅಂದ್ರೆ ನೋಡಿ, ನಮಗೇನೋ ಗೊತ್ತು, ಸಂಭ್ರಮ್ ಕಾಲೇಜ್ ಗೊತ್ತು, ಈ ಏರಿಯಾ ಗೊತ್ತು. ಬಟ್ ಆದ್ರೆ ಆಲ್ ಓವರ್ ಬೆಂಗಳೂರಿಂದ ನೋಡ್ತಾ ಇರ್ತಾರೆ ಜನ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ? ಸೊ ಈ ಏರಿಯಾ ಇದಕ್ಕೆ ಯಾವ ಏರಿಯಾ ಅಂತ ಕರೀತಾರೆ? ಸುತ್ತಮುತ್ತಲು ಯಾವ್ಯಾವ ಏರಿಯಾ ಇದೆ, ಕನೆಕ್ಟಿವಿಟಿ ಎಲ್ಲೆಲ್ಲಿ ಬರ್ಬೋದು? ಇದು ಜಾಲಹಳ್ಳಿ ವೆಸ್ಟ್ ಇಂದ ಏರ್ ಫೋರ್ಸ್ ಸ್ಟೇಷನ್ ಬರುತ್ತಲ್ಲ, ಆ ರೂಟ್ ಅಲ್ಲಿ ಬಂದ್ರೆ ನಮಗೆ MS ಪಾಳ್ಯ. MS ಪಾಳ್ಯದಿಂದ 800 to 1 ಕಿಲೋಮೀಟರ್ ಅಷ್ಟೇ. 800 ಮೀಟರ್ ಟು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಂಭ್ರಮ್ ಕಾಲೇಜ್ ಇಂದ 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ ಸರ್. ಮೇಡಮ್, ಇವಾಗ ಕನೆಕ್ಟಿವಿಟಿ ಅಂತ ಬಂದ್ರೆ ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳಿ, ನಾವ್ ಎಲ್ಲೆಲ್ಲಿ ಹೋಗ್ಬೋದು? ರೈಟ್, ಲೆಫ್ಟ್ ಸರ್? ಈಸಿ ವೇ ಸರ್. ರೈಟ್ ಸೈಡ್ ಗೆ ಹೋದ್ರೆ ನಿಮ್ಗೆ ಯಲಹಂಕ ಸಿಗುತ್ತೆ, ಲೆಫ್ಟ್ ಗೆ ಹೋದ್ರೆ ಜಾಲಹಳ್ಳಿ, ಬ್ಯಾಕ್ ಸೈಡ್ ಬಂದ್ರೆ MS ಪಾಳ್ಯ ಟು ಮೆಜೆಸ್ಟಿಕ್ ಹೋಗ್ಬೋದು, ಫ್ರಂಟ್ ಅಲ್ಲಿ ಬಂದ್ರೆ ಹೆಸರುಘಟ್ಟ. ಸೊ ಇದು ಒನ್ ಆಫ್ ದ ಕನೆಕ್ಟಿವಿಟಿ ಸರ್, ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಅಲ್ವಾ? ಸೊ ಇಲ್ಲೆಲ್ಲ ಬಸ್ ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿದೆಯಾ? ಹಾಂ ಸರ್,
ಬಸ್ ನಿಮಗೆ 5 ಮಿನಿಟ್ಸ್ ಒಂದೊಂದು ಬಸ್ ಸಿಗುತ್ತೆ ಸೊ ನಂಬರ್ ಕೂಡ ಹೇಳ್ತೀನಿ ಕೇಳಿ, 276B ಅಂತ ಬರುತ್ತೆ, 407 ಅಂತ ಬರುತ್ತೆ. ಸೊ ಅನೇಕ ಬಸ್ಗಳು ವೀಕ್ಷಕರೇ ಕನೆಕ್ಟಿವಿಟಿ ಇದೆ. ನಾನು ಹೇಳ್ತಾ ಇರಬೇಕಾದ್ರೆ ನಮ್ಮ ಎಡಿಟರ್ ಮೇಲ್ಗಡೆ ನಂಬರ್ಸ್ ಕೂಡ ಆಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಮೇಡಮ್ ಇನ್ನು ಕನೆಕ್ಟಿವಿಟಿ ಅಂತ ಬಂದ್ರೆ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಎಲ್ಲಿದೆ, ಎಷ್ಟೊತ್ತಾಗುತ್ತೆ ಇಲ್ಲಿ? ಸರ್ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಓನ್ಲಿ 10 ಮಿನಿಟ್ಸ್ ಅಲ್ಲೇ ನಾವು ರೀಚ್ 10 ಆಗ್ಬಿಡ್ತೀವಿ. ನಿಮಿಷದಲ್ಲಿ. ಮತ್ತೆ ದೇವನಹಳ್ಳಿ ಏರ್ಪೋರ್ಟ್ ಬಂದು ನಿಮಗೆ ಒಂದು 30 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಅರ್ಧ ಗಂಟೆಲಿ. ಅರ್ಧ ಗಂಟೆ ನೆನ್ನೆ ಅಷ್ಟೇ ಹೋಗಿ ಬಂದಿದ್ದೀನಿ ನಾನು. ಅರ್ಧ ಗಂಟೆಲಿ ನೀವು ಇಲ್ಲಿ ಟರ್ಮಿನಲ್ 2ಗೆ ಆರಾಮಾಗಿ ರೀಚ್ ಆಗ್ಬೋದು. ಮೇಡಮ್ ಹೇಳಿದ್ ಕರೆಕ್ಟ್, ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಇಲ್ಲಿ ಹತ್ರನೇ ಇದೆ. ಹೌದು ಸರ್, 10 ಮಿನಿಟ್ಸ್ ಅಷ್ಟೇ. 10 ನಿಮಿಷದಲ್ಲಿ ಸ್ಟ್ರೇಟ್ ಆಗಿ ಹೋದ್ರೆ ನಿಮಗೆ ಲಕ್ಷ್ಮೀಪುರ ಕ್ರಾಸ್ ಬರುತ್ತೆ, ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಸಿಗೋದೇ ನಿಮಗೆ ಆಕ್ಚುಲಿ ಚಿಕ್ಕಬಳ್ಳಾಪುರ ಅಂತ ಹೇಳ್ಬೋದು. ನಮ್ಮ ಏರಿಯಾ ಆಗಿರೋದ್ರಿಂದ ಮೇಡಮ್ ಹತ್ರ ಕೇಳೋ ಅಗತ್ಯನೇ ಇಲ್ಲ, ನಾನೇ ಆಕ್ಚುಲಿ ಎಲ್ಲ ಹೇಳ್ಬೋದು. ಆದ್ರೂ ಇವರೇ ಪ್ರೆಸೆಂಟೇಷನ್ ಮಾಡ್ತಾ ಇರೋದ್ರಿಂದ ಇವರಿಂದನೇ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು. ಮೇಡಮ್ ಇಲ್ಲಿ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ ಅಂದ್ರೆ ಯಾವ್ದು ಬರ್ತಾ ಇದೆ ಸರ್? ನಿಮಗೆ ಸ್ಕೂಲ್ ಕಾಲೇಜ್ ಅಂದ್ರೆ ನಿಮಗೆ ಬೆಸ್ಟ್ ಆಗಿ ಹೇಳ್ಬೇಕಂದ್ರೆ ಸಂಭ್ರಮ್ ಕಾಲೇಜ್ ಆಫ್ ಇನ್ಸ್ಟಿಟ್ಯೂಷನ್ ನಿಮಗೆಲ್ಲ ನಿಮಗೆ ನಿಯರ್ ಬರುತ್ತೆ. ಓಕೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಇವೆಲ್ಲ ನಿಮಗೆ ಶಾರದಾ ಪಬ್ಲಿಕ್ ಸ್ಕೂಲ್ ಇವೆಲ್ಲ ಮಿಡಲ್ ಅಲ್ಲಿ ಇದೆ ಸರ್. ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಇನ್ನು ಹಾಸ್ಪಿಟಲ್ ಅಂದ್ರೆ ಯಾವ್ದು ಬರುತ್ತೆ? ಅವೇಕ್ಷ ಹಾಸ್ಪಿಟಲ್ ಇದೆ, ಪ್ರಸಾದ್ ಹಾಸ್ಪಿಟಲ್, ಫೇಮಸ್ ಹಾಸ್ಪಿಟಲ್, ಅವೆಲ್ಲ ಗೊತ್ತಿರೋದೆ ಅಲ್ವಾ? ಅದೆಲ್ಲ ಇನ್ನು 10 to 15 ಮಿನಿಟ್ಸ್ ವಾಕಬಲ್ ಇದೆ, ಹತ್ತಿರದಲ್ಲೇ ಇದೆ ಅಂತ ಹೇಳ್ಬೋದು. ಸೊ BBMP ಲಿಮಿಟ್ಸ್ ಅಲ್ಲಿ ಬರ್ತಾ ಇರೋದ್ರಿಂದ ಸೊ ಒನ್ ಆಫ್ ದ ಹ್ಯಾಪನಿಂಗ್ ಏರಿಯಾ ನಂತೂ ಹೇಳ್ತೀನಿ. ಡೆವಲಪ್ಮೆಂಟ್ ಅಂತೂ ಅಮೇಸಿಂಗ್ ಆಗ್ತಾ ಇದೆ. ಮೇಡಮ್ ನಾನೇ ಹೇಳ್ತೀನಿ, ಯಲಹಂಕ ನ್ಯೂಟನ್ ಹತ್ರ ಇರೋದ್ರಿಂದ ನೀವು ಯಲಹಂಕ ನ್ಯೂಟನ್ಗೆ ಹೋಗ್ಬಿಟ್ರೆ ಇಲ್ಲಿಂದ 5 ನಿಮಿಷ ದಾರಿ ಅನ್ಕೊಳ್ಳೋಣ. 5 ನಿಮಿಷದಲ್ಲಿ ಯಲಹಂಕ ನ್ಯೂಟನ್ಗೆ ಹೋಗ್ಬಿಟ್ರೆ ನಿಮ್ಗೆ ಏನ್ ಬೇಕು, ಗ್ರಾಸರೀಸ್ ಬೇಕಾ, ಸೂಪರ್ ಮಾರ್ಕೆಟ್ಸ್ ಬೇಕಾ, ಇಲ್ಲಿ ಇದು ಕೂಡ ಇದೆ, ಯಾವುದು ನಮ್ಮ ಮಾಲ್ಗಳು ಕೂಡ ಇದೆ. RMZ ಗ್ಯಾಲರಿ ಅಂತ ಮಾಲ್ ಇದೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಎಷ್ಟೋ ಸ್ಕೂಲು, ಕಾಲೇಜುಗಳು, ಹಾಸ್ಪಿಟಲ್ಸ್ಗಳು ನಿಮಗೆ ಯಲಹಂಕ ನ್ಯೂಟನ್ ಅಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಇದಿಷ್ಟು ನಮ್ಗೆ ಗೊತ್ತಿರೋ ವಿಚಾರ ಅಲ್ವಾ? ಸೊ ಇವಾಗ ಲೇಔಟ್ ಬಗ್ಗೆ ಮಾತಾಡಬೇಕು. ಲೇಔಟ್ ಬಗ್ಗೆ ಮಾತಾಡ್ಕೊಬಿಡೋಣ ಮೇಡಮ್. ಇವಾಗ ಲೇಔಟ್ ಅಂತ ಬಂದ್ರೆ ನಮ್ಮ ಹಿಂದ್ಗಡೆ ನೀವು ಆಕ್ಚುಲಿ ಎಲ್ಲ ಲೇಔಟ್ ಅನ್ನ ನೋಡ್ತಾ ಇರ್ಬೋದು, ತುಂಬಾ ದೊಡ್ಡದಾಗಿದೆ. ಮೇಡಮ್ ಇದು ಟೋಟಲ್ ಎಷ್ಟು ಎಕರೆಯಲ್ಲಿ ಬಂದಿದೆ? ಸರ್ ಇದು ಟೋಟಲ್ ಬಂದು ನಿಮಗೆ 10 ಎಕರೆಯಲ್ಲಿ ಬರುತ್ತೆ. 10 ಎಕರೆ ಲೇಔಟ್ ಆಯ್ತು. ಎಷ್ಟು ಸೈಟ್ ಬರ್ತಾ ಇದೆ? 220 ಸೈಟ್ಸ್ ಬರುತ್ತೆ ಸರ್ ನಿಮಗೆ. 220 ಸೈಟ್ಸ್. ಅದರಲ್ಲಿ ಅವೈಲೇಬಲ್ ಇರೋದು ಎಷ್ಟು ಮೇಡಮ್? ಅವೈಲೇಬಲ್ ಬಂದು ನಿಮಗೆ ಒಂದು 140-145 ಸಿಗಬಹುದು. ಹೇಳ್ತಾ ಇರೋದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಖಾಲಿ ಆಗ್ಬಿಟ್ಟಿದೆ. ಹೌದು ಸರ್, ಆಲ್ರೆಡಿ ಖಾಲಿ. BBMP ಲಿಮಿಟ್ಸ್ ಅಲ್ಲಿ ಇರೋದ್ರಿಂದ ನಿಜವಾಗ್ಲೂ ಬೇಡಿಕೆ ತುಂಬಾನೇ ಇದೆ ಅಂತ ಬೇಗ ಬೇಗ ಬುಕ್ ಆಗ್ತಾ ಇದೆ. ನೀವೇನಾದ್ರೂ ವಿಡಿಯೋ ನೋಡಿ ರೆಸ್ಪಾಂಡ್ ಮಾಡೋದು ಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗ್ಬಿಡುತ್ತೆ ಅಂತ ಹೇಳ್ಬೋದು. ಮೇಡಮ್ ಇನ್ನು ಡೈಮೆನ್ಷನ್ ಫೇಸಿಂಗ್ ಅಂತ ಬಂದ್ರೆ ಏನೇನು ಫೇಸಿಂಗ್ ಬರುತ್ತೆ, ಏನೇನು ಡೈಮೆನ್ಷನ್ ಕೊಡ್ತಾ ಇದ್ದೀರಾ ನಮಗೆ? ಸರ್ ಡೈಮೆನ್ಷನ್ ಬಂದು 30-40 ಕಾಮನ್, ಅದು 30-40 ಸಿಗುತ್ತೆ, 40-40 ಸಿಗುತ್ತೆ, 30-50 ಡೈಮೆನ್ಷನ್ ಕೂಡ ನಿಮಗೆ ಸಿಗುತ್ತೆ ಸರ್. ಸೊ ದೊಡ್ಡ ಸೈಟ್ಸ್ ಗಳೆಲ್ಲ ಅವೈಲೇಬಲ್ ಇದೆ ಸರ್, ಅವೈಲೇಬಲ್ ಇದೆ. ಚಿಕ್ಕದಾದ್ರೂ ಇದೆಯಾ? 20-40 ಏನಾದ್ರು? 20-40 ಏನಿಲ್ಲ, 30-40 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗುವಂಥದ್ದು. ಚಿಕ್ಕ ಸೈಟ್ಸ್ಗಳು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಮೇಡಮ್ ಇದು ಕಾರ್ನರ್ ಸೈಟ್ ಸಿಗುತ್ತಾ? ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇದೆ. ಬಟ್ ಕಾರ್ನರ್ ಸೈಟ್ ಹಾಟ್ ಕೇಕ್ ಇದ್ದಂಗೆ, ಯಾವಾಗ ವಿಡಿಯೋ ಹಾಕಿದ್ರು ಕೂಡ ಕಾರ್ನರ್ ಸೈಟ್ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ. ಯೂಶುವಲಿ ನಾವು ವಿಡಿಯೋ ಎಲ್ಲ ಹಾಕ್ತಿವಲ್ಲ, ಕಾರ್ನರ್ ಸೈಟ್ ಬೇಗ ಖಾಲಿ ಆಗುತ್ತೆ. ಹೌದು ಸರ್, ಫಸ್ಟ್ ಬುಕ್ ಮಾಡ್ತಾರೆ. ಬುಕಿಂಗ್ ಮಾಡಿದ್ರೆ ಕಾರ್ನರ್ ಸೈಟ್, ಕಸ್ಟಮರ್ ಬಂದ್ರೆ ಫಸ್ಟ್ ಕೇಳೋದು ಕಾರ್ನರ್ ಸೈಟ್ ಅವೈಲೇಬಲ್ ಇದೆಯಾ ಅಂತ. ಅದಿದೆಯಾ ಅಂತಾನೆ ಕೇಳೋದು ಜಾಸ್ತಿ. ಓಕೆ. ಆಮೇಲೆ ಫೇಸಿಂಗ್ ಅಂತ ಬಂದ್ರೆ ಯಾವ ಫೇಸಿಂಗ್ ಕೊಡ್ತಾ ಇದ್ದೀರಾ? ಸರ್ ನಿಮಗೆ ಬಂದ್ರೆ ಈಸ್ಟ್ ವೆಸ್ಟ್ ಅಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ. ಕಾರ್ನರ್ ತಗೊಂಡ್ರೆ ನಿಮಗೆ ನಾರ್ತ್ ಅಲ್ಲಿ ಸಿಗುತ್ತೆ. ಓಕೆ ಓಕೆ. ಕಾರ್ನರ್ ಮತ್ತೆ ಈಸ್ಟ್, ಕಾರ್ನರ್ ಮತ್ತೆ ವೆಸ್ಟ್ ಅಲ್ಲಿ ಕಾರ್ನರ್ ಸಿಗುತ್ತೆ. ಓಕೆ, ಈಸ್ಟ್ ವೆಸ್ಟ್ ಜಾಸ್ತಿ ಆಯ್ತು. ತುಂಬಾ ಜನ ಆಕ್ಚುಲಿ ಈಸ್ಟ್ ಅನ್ನ ಇಷ್ಟಪಡ್ತೀರಾ ಕೂಡ. ಸೊ ಆದ್ರಿಂದ ಈಸ್ಟ್ ವೆಸ್ಟ್ ತುಂಬಾನೇ ಇದೆ ಅಂತ ಹೇಳ್ಬೋದು. ಮೇಡಮ್ ನೆಕ್ಸ್ಟ್ ಬರ್ತಾ ಇರುವಂತದ್ದು ಅಮ್ಯುನಿಟೀಸ್ ಅಂತ ಬಂದ್ರೆ ಏನೇನು ಅಮ್ಯುನಿಟೀಸ್ ಕೊಡ್ತಾರೆ? ಯಾಕಂದ್ರೆ ಇದು BBMP ಲಿಮಿಟ್ಸ್ ಅಲ್ವಾ? ಹೌದು ಸರ್. ನಿಮಗೆ ಇಂಡಿವಿಜುವಲ್ ನಂಬರ್ ಪ್ಲೇಟ್ಸ್, ಇಂಡಿವಿಜುವಲ್ ಆಗಿ ನಿಮಗೆ ಡ್ರೈನೇಜ್ ಸಿಗುತ್ತೆ, ಓಕೆ. ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಕೂಡ ಮಾಡಿದೀವಿ. ನೀವು ನೋಡ್ತಿರಂಗೆ ಅಲ್ಲ, ಆಲ್ರೆಡಿ ಬ್ಲಾಕ್ ಟ್ಯಾಪಿಂಗ್ ರೋಡ್ ಆಗಿದೆ. ಇದು ಎಷ್ಟು ಅಗಲ ಇದೆ? ಸ್ವಲ್ಪ ನೀವು ಲಾಸ್ಟ್ ಅಲ್ಲಿ ಹೋಗಿ ನೋಡಿ ವೀಕ್ಷಕರೇ. ಆಲ್ಮೋಸ್ಟ್ ನಿಮ್ಗೆ 30 ಫೀಟ್ ರೋಡ್ ಕರೆಕ್ಟ್ ಆಯ್ತು. ಇದು ಇನ್ಕ್ಲೂಡಿಂಗ್ ಬಾಕ್ಸ್ ಇದನ್ನೆಲ್ಲ ಮಾಡ್ಕೊಂಡ್ರೆ ಇನ್ನು ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ಲೇಔಟ್ ಒಳಗಡೆ ಹೋಗೋಣ. ಒಂದು ಸೈಟ್ ಅನ್ನ ನಾವು ಒಂದು ಎಕ್ಸಾಂಪಲ್ ತಗೊಂಡು ಹೇಳೋಣ. ಒಂದು ಸೈಟ್ ಅಂತ ಬಂದಾಗ, ಈಗ ಅಮ್ಯುನಿಟೀಸ್ ಅಂತ ಬಂದಾಗ ರೋಡ್ ಅಂತೂ ಆಯ್ತು, ಅದ್ರ ಜೊತೆಲಿ ಮೇನ್ ಆಗಿ ಬರೋದು ಪವರ್ ಕನೆಕ್ಷನ್. ಇಲ್ಲಿ ನಮ್ಗೆಲ್ಲೂ ಲೈಟ್ ಕಂಬನೇ ಕಾಣಿಸ್ತಾ ಇಲ್ಲ ಸರ್. ಇದು ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಮಾಡಿ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇವಾಗೆಲ್ಲ ಅಡ್ವಾನ್ಸ್ ಟೆಕ್ನಿಕ್ ಯೂಸ್ ಮಾಡಿರೋದ್ರಿಂದ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದೀವಿ. ಓಕೆ. ನಿಮಗೆ ಎಮರ್ಜೆನ್ಸಿ ಇನ್ ಕೇಸ್ ನಿಮಗೆ ಸೋಲಾರ್ ಸಿಸ್ಟಮ್ ಕೂಡ ನಾವು ಮಾಡ್ತೀವಿ. ಓಕೆ, ಅಲ್ಲಿ ತೋರಿಸಿ. ಅಲ್ಲಿ ಆಕ್ಚುಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಸ್ಟ್ರೀಟ್ ಲೈಟ್ ಅನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಅಷ್ಟೇ ಅಲ್ಲದೆ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿಗೋಸ್ಕರ ಅಲ್ಲಿ ನೋಡಿ, ಅಲ್ಲಿ ತೋರಿಸಿ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ನಿಮ್ಗೆ ಅಲ್ಲಿ ನೋಡಿ ಬಾಕ್ಸ್ಗಳು ಬರ್ತಾ ಇದೆ, ಆ ಕಡೆ ಎಲ್ಲ ಬಾಕ್ಸ್ ಬರ್ತಾ ಇದೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಮ್ಮ ಲೇಔಟ್ ಏರಿಯಾ, ಸೈಟ್ ಏರಿಯಾ ಅಂತ ಹೇಳ್ಬೋದು. ಮೇಡಮ್ ಇದು ಸಿವೇಜ್ ಬಾಕ್ಸ್ ಡ್ರೈನೇಜ್ ಮಾಡಿದಿರಲ್ವಾ? ಓಕೆ. ಇನ್ನು ಸಿವೇಜ್ ಅಂತ ಬಂದ್ರೆ STP ಏನ ಮಾಡಿದ್ದೀರಾ? ಯಾವ ತರ STP ಇದೆ ಸರ್, ಅಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ. STP ಬರುತ್ತೆ. ಓಕೆ ಓಕೆ ಓಕೆ. ಆಮೇಲೆ ವಾಟರ್ ಕನೆಕ್ಷನ್, ವಾಟರ್ ನೀರಿಗೆ ಬೋರ್ ಇದೆ. ಬಟ್ BBMP ಲಿಮಿಟ್ಸ್ ಆಗಿರೋದ್ರಿಂದ ಬೋರ್ವೆಲ್ ಇದೆ. ಮತ್ತೆ ನಿಮಗೆ BBMP ಲಿಮಿಟ್ಸ್ ಅಲ್ಲಿ ನಿಮಗೆ ವಾಟರ್ ಕನೆಕ್ಷನ್, ನೀರು ಕೂಡ ಬರುತ್ತೆ. CNC ವಾಟರ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀರಿಗಾಗ್ಲಿ, ಪವರ್ಗಾಗಲಿ, ಸಿವೇಜ್ಗಾಗಲಿ, ಡ್ರೈನೇಜ್ಗಾಗಲಿ ಯಾವುದೇ ರೀತಿಯ ತೊಂದರೆ
ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಒನ್ ಆಫ್ ದ ಪ್ರಾಪರ್ ಲೇಔಟ್ ಅಂತ ಹೇಳ್ಬೋದು. ಆ್ಯಂಡ್ ಡಾಕ್ಯುಮೆಂಟ್ಸ್ ಮೇಡಮ್ ಈ ಖಾತಾ ಎಲ್ಲ ಪ್ರಾಪರ್ ಆಗಿದೆಯಾ? ಪ್ರಾಪರ್ ಆಗಿದೆ ಸರ್. ಈಗ ನಾಳೆನೇ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಬೇಕು. ಮಾಡಿಸ್ಕೋಬಹುದು, ಯಾಕಂದ್ರೆ ಇಂಡಿವಿಜುವಲ್ ಆಗು ಸೈಟ್ಗೂ ಕೂಡ ನಿಮ್ಗೆ ಇಂಡಿವಿಜುವಲ್ ನಿಮಗೆ ಖಾತಾ ರಿಲೀಸ್ ಆಗಿದೆ ಆಲ್ರೆಡಿ. ನೀವು ಅದನ್ನ ಬೇಕಾದ್ರೆ ಕಸ್ಟಮರ್ ಒಂದ್ಸರಿ ಲೇಔಟ್ ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾವು ಸಬ್ಮಿಟ್ ಮಾಡ್ತೀವಿ, ಅವ್ರು ನೋಡ್ಕೋಬಹುದು. ಡಾಕ್ಯುಮೆಂಟ್ಸ್ ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಸೊ ಫೈನಲ್ ಆಗಿ ಕೇಳಬೇಕು ಅಂತಂದ್ರೆ ಇಲ್ಲಿನ ಬೆಲೆ, ಸೊ ಬೆಲೆ ಬಗ್ಗೆ ಮಾತಾಡಲೇಬೇಕು. ನಾವು ಇಲ್ಲಿ ಮಾತಾಡೋ ಬದಲು ಬೇರೆ ಕಡೆ ಹೋಗೋಣ ಒಂಚೂರು, ಬನ್ನಿ ಹೋಗೋಣ ಆ ಕಡೆ. ಮೇಡಮ್ ಫೈನಲ್ ಆಗಿ ಪ್ರೈಸ್ ಮಾತಾಡೋ ವಿಚಾರ. ಸೊ ಮಾತಾಡ್ಬೇಕಾದ್ರೆ ಹಿಂದ್ಗಡೆ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಬೇರೆ ಕಾಣಿಸ್ತಾ ಇದೆ ನಮಗೆ. ಯಾವ ಅಪಾರ್ಟ್ಮೆಂಟ್ ಅದು? ಸರ್ ಅದು SMR ವಿನಯ್ ಅಪಾರ್ಟ್ಮೆಂಟ್ ಅಂತ. ವಿನಯ್ ಅಪಾರ್ಟ್ಮೆಂಟ್. ಸೊ ನೀವು ಆಕ್ಚುಲಿ ಗೂಗಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು, SMR ವಿನಯ್ ಅಪಾರ್ಟ್ಮೆಂಟ್ ಅಂತ. ಅದ್ರ ಪಕ್ಕದಲ್ಲೇ ಅಡ್ಜಸೆಂಟ್ ಆಗಿರುವಂತ ಲೇಔಟ್ ಅಂತ ಹೇಳ್ಬೋದು. ಮೇಡಮ್ ಈಗ ಫೈನಲ್ ಆಗಿ ಬರ್ತಾ ಇರೋಂಥದ್ದು ಪ್ರೈಸ್ ನ ವಿಚಾರ. ಏನ್ ಬೆಲೆ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇಲ್ಲೆಲ್ಲ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ತುಂಬಾ ಡಿಮ್ಯಾಂಡ್ ಇದೆ, ಬಿಡಿಎ ಬೇರೆ ಇದೆ, ಬಿಡಿಎ ಬೇರೆ ಇದೆ. ಸೊ ನಾವು ಕಸ್ಟಮರ್ ಗೆ ಅನುಕೂಲ ಆಗ್ಲಿ ಅಂತೇಳಿ 6699 ರೂಪಾಯಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಅಂತ ಇದೀವಿ. 6699. ಮೇಡಮ್ ಪ್ರೈಸ್ ಏನೋ ಒಳ್ಳೆ ಎಕ್ಸೈಟ್ಮೆಂಟ್ ಆಗೇ ಇಟ್ಟಿದ್ದೀರಾ, ಚೆನ್ನಾಗೇ ಇಟ್ಟಿದ್ದೀರಾ ಅಂತ ಹೇಳ್ಬೋದು. ಇದರಲ್ಲಿ ನಮ್ಮ ಕನ್ನಡ ವೀಕ್ಷಕರಿಗೆ ನೆಗೋಷಿಯೇಷನ್ ಆಗತ್ತಾ? ಡಿಸ್ಕೌಂಟ್ ಕೊಡ್ತೀರಾ? ಸರ್ ಕನ್ನಡ ಕೋವರ ವೀಕ್ಷಕರಿಗೆ ಬೆಸ್ಟ್ ಆಗಿ ತುಂಬಾ ಬೆಸ್ಟ್ ಆಗಿ ನಾವು ಡಿಸ್ಕೌಂಟ್ ಮಾಡ್ಕೊಡ್ತೀವಿ, ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಸರ್. ಸೊ ನಾವ್ ಏನ್ ಮೇಡಮ್ ಹೇಳಿದ್ರು ಅದು ಫೈನಲ್ ಪ್ರೈಸ್ ಅಲ್ಲ ವೀಕ್ಷಕರೇ. ಬನ್ನಿ ಕನ್ನಡ ವೀಕ್ಷಕರಂತ ಹೇಳಿ ಡೆಫಿನೆಟ್ಲಿ ಇವ್ರ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಡಿಸ್ಕೌಂಟ್ಸ್ ಅಂತೂ ಆಗತ್ತೆ ಅಂತ ಹೇಳ್ಬೋದು. ಮೇಡಮ್ ಯಾರಾದ್ರೂ ಬುಕ್ ಮಾಡಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಅಲ್ಲಿ ಏನೇನ್ ಮಾಡ್ಬೇಕು ನಾವು ಇವಾಗ? ಸರ್ ಇವಾಗ ಬುಕಿಂಗ್ ಪ್ರೊಸೆಸ್ ಅಂದ್ರೆ ಸೈಟ್ ನ ವಿಸಿಟ್ ಮಾಡ್ಕೊಳ್ತಾರೆ. ಲೇಔಟ್ ಇಷ್ಟ ಆಗಿದ್ರೆ ಯಾವ ಸೈಟ್ ನಂಬರ್ ಅಂತ ಚೂಸ್ ಮಾಡಿ ಬುಕಿಂಗ್ ಅಮೌಂಟ್ ಅಂತ ಹೇಳಿ 10,000 ಅಡ್ವಾನ್ಸ್ ಮಾಡಿದ್ರೆ ನಾವು ಡಾಕ್ಯುಮೆಂಟ್ಸ್ ನ ಕೊಡ್ತೀವಿ. ಓಕೆ, 1 ವೀಕ್ ಒಳಗಡೆ ಅವ್ರ ಪ್ರೊಸೆಸಿಂಗ್ ಮುಗಿಸ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಮೇಲೆ ಅವರು ಅಗ್ರಿಮೆಂಟ್ ಅಂತ ಮೂವ್ ಆಗ್ಬೋದು, ಅಗ್ರಿಮೆಂಟ್ ಹಾಕೋಬಹುದು. ಲೋನ್ ಅಂತ ಬಂದಾಗ BBMP ಲಿಮಿಟ್ಸ್ ಇರೋದ್ರಿಂದ ನಾನು ಕೇಳಬೇಕಾಗಿಲ್ಲ, ಲೋನ್ ಆಗುತ್ತೆ. ಬಟ್ ಎಷ್ಟು % ಲೋನ್ ಮಾಡಿಸ್ಕೊಡ್ತೀರಾ? ಸರ್ ನಮ್ಮಲ್ಲಿ ಇವಾಗ 70 to 80% ಲೋನ್ ಮಾಡಿಸ್ಕೊಡೋ ಪ್ಲಾನ್ ಇದೆ ಸರ್. ನೀವೇ ಮಾಡಿಸ್ಕೊಡ್ತೀರಾ? ಮಲ್ಟಿಪಲ್ ಬ್ಯಾಂಕ್ಗಳ ಜೊತೆ ಕನೆಕ್ಟ್ ಆಗಿದ್ದೀರಾ? ನಿಮ್ದು ಹತ್ರ ಆಪ್ಷನ್ಸ್ ಇದೆ, ಮಾಡ್ಕೋಬಹುದಲ್ವಾ? ಸೊ ಬರಬೇಕಾದ್ರೆ ದಯವಿಟ್ಟು ನಿಮ್ಮ ಪ್ರೊಫೈಲ್ ಅನ್ನ ತಗೊಂಬನ್ನಿ. ಪ್ರೊಫೈಲ್ ಅಂತ ಅಂದ್ರೆ ನಿಮ್ಮ ಸ್ಯಾಲ್ರಿ ಇನ್ಪುಟ್ಸ್ ಇರ್ಬೋದು, ಜೊತೆಲಿ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು, ID ಕಾರ್ಡ್ ಅನ್ನ ತಂದ್ಬಿಟ್ಟು ಇವ್ರ ಹತ್ರ ಕೊಟ್ಬಿಟ್ಟು ಬುಕ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬಿಟ್ಟು ಲೀಗಲ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. BBMP ಆಗಿರೋದ್ರಿಂದ ಲೀಗಲ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಂಗಿಲ್ಲ ಅಂತೀನಿ. ಆಲ್ರೆಡಿ ನೀವು ಮಾಡಿರ್ತೀರಾ, ಆಲ್ರೆಡಿ ಬುಕಿಂಗ್ ಎಲ್ಲ ಆಗಿದೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನುವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಪ್ರಾಬ್ಲಮ್ ಇರುತ್ತೆ? ಭಯ ಇಲ್ಲ ಅಂತೀರಲ್ವಾ? ಇನ್ನೊಂದ್ಸಲ ತೋರಿಸಿ ವೀಕ್ಷಕರಿಗೆ. 2 ಮನೆಗಳು ಆಲ್ರೆಡಿ ಬರ್ತಾ ಇದೆ ವೀಕ್ಷಕರೇ. ಸೊ ನೀವು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಯಾರಾದ್ರೂ ಬಂದು ಆ ಮನೆ ಓನರ್ ಜೊತೆ ಮಾತಾಡ್ಬೋದಾ? ಬನ್ನಿ ಮಾತಾಡಿ, ಕೇಳ್ಬೋದಾ? ಏನೇ ವೆರಿಫಿಕೇಶನ್ ಮಾಡಿದ್ರು ಏನ್ ಪ್ರಾಬ್ಲಮ್ ಇಲ್ಲ ಸರ್. ಡಾಕ್ಯುಮೆಂಟ್ ಪಕ್ಕ ಇರುವಾಗ ನಾವೇ ಹೆದರ್ಕೊಳ್ಳೋ ಅಗತ್ಯನೇ ಇಲ್ಲ. ಸೊ ಯಾರು ಬೇಕಾದ್ರೆ ಬರ್ಬೋದು, ಆ ಮನೆ ಓನರ್ ಇರ್ತಾರೆ, ಆ ಮನೆ ಓನರ್ ಜೊತೆ ಕೇಳ್ಬೋದು ತಗೊಂಡ್ರ ಲ್ಯಾಂಡು ಚೆನ್ನಾಗಿದೆಯಾ ಅಂತ ಕೇಳಿ. ಅಷ್ಟೇ ಅಲ್ಲದೆ ನಾನು ಯಾವತ್ತೂ ಹೇಳ್ತೀನಿ ಲೀಗಲ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಇವರು ಮಾಡಿದ್ದಾರೆ, ಬಟ್ ಆದರೂ ಕೂಡ ನೀವು ತಗೊಳ್ಳಿ. ಜಸ್ಟ್ 10,000 ರುಪೀಸು ತೊಗೊಂಡೋಗ್ಬಿಟ್ಟು ಲಾಯರ್ಗೆ ಒಂದು 10,000 ರೂಪಾಯಿ ಕೊಟ್ಬಿಟ್ರೆ ಒಂದು ಒಳ್ಳೆ ನಿಮಗೆ ಲೀಗಲ್ ರಿಪೋರ್ಟ್ ಅನ್ನಂತೂ ಕೊಡ್ತಾರೆ ಅಂತ ಹೇಳ್ಬೋದು. ಆ ನಂತರ ಡೆಫಿನೆಟ್ಲಿ ಇಲ್ಲಿ ಪರ್ಚೇಸಸ್ನ ಮಾಡ್ಬೋದು. ಇನ್ನು ನಿಮ್ಮನ್ನೇ ಭೇಟಿ ಮಾಡಬೇಕು ಅಂದ್ರೆ ಆಫೀಸ್ ಎಲ್ಲಿದೆ ನಿಮ್ದು? ಸರ್ ನಮ್ದು ಅರ್ಬನ್ ಎಸ್ ಪ್ರಾಪರ್ಟೀಸ್ ಅಂತ ಹೇಳಿ ಆಫೀಸ್ ಬಂದು ರಾಜ್ಕುಮಾರ್ ಸಮಾಧಿ ಇದೆಯಲ್ಲ, ಅಲ್ಲಿಂದ 5th ಬಿಲ್ಡಿಂಗ್ ಅಲ್ಲೇ ನಮ್ಮ ಆಫೀಸ್ ಇರೋದು. ಹತ್ರನೇ ಸರ್, ತುಂಬಾ ನಿಯರ್. ಅರ್ಬನ್ ಎಸ್ ಪ್ರಾಪರ್ಟೀಸ್ ಅಂತ ಹೇಳಿ ಫಸ್ಟ್ ಫ್ಲೋರ್ ಇದೆ. ಅರ್ಬನ್ ಎಸ್ ಪ್ರಾಪರ್ಟೀಸ್. ಇಲ್ಲೂ ಕೂಡ ಆಫೀಸ್ ಮಾಡಿದ್ದೀರಾ? ಇಲ್ಲ, ಆಫೀಸ್ ಮಾಡಿದ್ರೆ ಅಂದ್ರೆ ಕಸ್ಟಮರ್ ವಿಸಿಟಿಂಗ್ ಬಂದಾಗ ಆಫೀಸಿಗೆ ಆಗದೆ ಇದ್ದಾಗ ಇಲ್ಲೇ ಬುಕಿಂಗ್ ಮಾಡ್ಕೊಂಡು ಇಲ್ಲೇ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀರಾ. ಸೊ ಇಲ್ಲೂ ಕೂಡ ವ್ಯವಸ್ಥೆ ಇದೆ, ಅಲ್ಲೂ ಕೂಡ ವ್ಯವಸ್ಥೆ ಇದೆ. ಕಸ್ಟಮರ್ಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗ್ ಬರ್ಬೋದು ಅಂತ ಹೇಳ್ತೀರಾ. ಸೂಪರ್ ಆಗಿ ಹೇಳಿದ್ರೆ ವೀಕ್ಷಕರೇ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಅರ್ಬನ್ ಎಸ್ಟೋರ್ದು ಡೀಟೇಲ್ಸ್ ಅನ್ನ, ಇಲ್ಲಿನ ಲೊಕೇಶನ್ ಅನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ವೀಕ್ಷಕರೇ ಒಂದು ಫೈನಲ್ ಒಂದು ಬಿಟ್ ಕೊಟ್ಬಿಡ್ತೀನಿ ಇವಾಗ. ಸೊ ನಮ್ಮ ಜೊತೆ ಗಂಗಾಧರ್ ಸರ್, ಶ್ರೀನಿವಾಸ್ ಸರ್, ನವೀನ್ ಸರ್ ಇದ್ದಾರೆ. ಸೊ ಇವರು ಓನರ್ ಕಡೆಯಿಂದ ಅಂತ ಹೇಳ್ಬೋದು, ಒಂದು ಮ್ಯಾನೇಜರ್ ಅಂತಲೂ ಕೂಡ ಹೇಳ್ಬೋದು. ಸೊ ಸರ್ ಜೊತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಬೇಕು ನಾನು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸೊ ನಮ್ಮಿರೋದ್ರೆ ನೀವು, ನಾನು ಎಲ್ಲ ಗೊತ್ತಿದ್ರು ಕೂಡ ಕೇಳಲೇಬೇಕು. ಸರ್ ಯಾರಾದ್ರೂ ಇಲ್ಲಿ ಮನೆ ಕಟ್ಟಬೇಕು ಅಂತ ಇದ್ರೆ ಇಮಿಡಿಯೇಟ್ಲಿ ಬಂದು ಉಳ್ಕೋಬೋದು, ಆ ಸೆಕ್ಯೂರಿಟಿ ಇರ್ಬೋದು, ಆ ವ್ಯವಸ್ಥೆ ಇರ್ಬೋದು, ಕನೆಕ್ಟಿವಿಟಿ ಇರ್ಬೋದು, ಡೇ ಟು ಡೇ ಲೈಫ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಇಲ್ಲಿದೆಯಾ ಸರ್? ಎಲ್ಲ ವ್ಯವಸ್ಥೆನೂ ಕೂಡ ಇದೆ ಸರ್. ಸೊ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದವ್ರಿಗೂ ಕೂಡ ಕನ್ಸ್ಟ್ರಕ್ಷನ್ ಆಗುತ್ತೆ. ಮತ್ತು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಯಾರಾದರೂ ಡೆವಲಪ್ಮೆಂಟ್ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಆಲ್ರೆಡಿ ಡೆವಲಪ್ಡ್ ಏರಿಯಾ ಇದು. ಸೊ ಹಂಗಾಗಿ ಯಾವುದೇ ಥರದ ಕುಂದು ಕೊರತೆಗಳು ಏನೂ ಇಲ್ಲ ಸರ್. ಸೊ ಪ್ರತಿಯೊಂದು ಅಷ್ಟೇ ಬೇಸಿಕ್ ಕಮ್ಯುನಿಟೀಸ್ ಲೈಕ್ ಏನಾದರೂ ದಿನಚರಿಗೆ ಏನು ಬೇಕೋ ಅಂತ ಸಿಗುತ್ತೆ ಅಂದ್ರೆ ನಡ್ಕೊಂಡು ಹೋಗ್ಬಿಟ್ಟು ತೊಗೊಂಡ್ಬರ್ಬೋದು, ಆ ಥರ ಲೊಕೇಶನ್ ಸರ್. ಇಲ್ಲ, ವಾಕ್ ಮಾಡ್ಕೊಂಡು ಅಂಗಡಿಗಳೆಲ್ಲ ಇಲ್ಲೇ ಇದೆ ಅಲ್ವಾ? ಆಮೇಲೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಪಿಕ್ಚರ್ ಹೋಗ್ಬೇಕು ಸರ್. ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಒಂದು ಸುಮಾರು ಕಿಲೋಮೀಟರ್ಸ್ ಲೈಕ್ 5 to 6 ಕಿಲೋಮೀಟರ್ಸ್ ಅಲ್ಲಿ ಎಲ್ಲ ಸಿಗುತ್ತೆ ಸರ್. ಯಲಹಂಕ ನ್ಯೂ ಟೌನ್, ಈ ಕಡೆ ಹೋದ್ರೆ ಯಶವಂತಪುರ, ಎಲ್ಲ ಪ್ರತಿಯೊಂದು ಸಿಗುತ್ತೆ. ಜಾಲಹಳ್ಳಿ ಕ್ರಾಸ್. ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಹಿಯರ್. ಎಸ್. ಸೊ ನಮ್ಮ ವೀಕ್ಷಕರಿಗೆ ಹೇಳಿ ಸೈಟ್ ತಗೋಬೋದಾ ಸರ್ ಇಲ್ಲಿ? ಸರ್ 100% ಒಳ್ಳೆ ಲೊಕೇಶನ್ನು,
ಬೆಸ್ಟ್ ಲೊಕೇಶನ್. ಬೆಸ್ಟ್ ಲೊಕೇಶನ್ ಅಂತ ಹೇಳ್ತೀರಾ. Yes. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಶಾರ್ಟ್ ಆಗಿ ಒಂದು ಒಳ್ಳೆ ಲೊಕ್ಯಾಲಿಟಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಅದು ಕೂಡ BBMP ಸೈಟ್ಸ್ಗಳನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.